ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನುಗ್ಗೆಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ನುಗ್ಗೆಕಾಯಿ ಗೊಜ್ಜು ಬಂದ್ಬಿಟ್ಟು ನಾವು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೂ ಕೂಡ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ನಾವು ನುಗ್ಗೆಕಾಯಿ ಗೊಜ್ಜು ಅಂತಲೂ ಕರಿಬೋದು, ಇಲ್ಲಾಂದರೆ ನುಗ್ಗೆಕಾಯಿ ಎಣ್ಗಾಯಿ ಅಂತಲೂ ಹೇಳ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ, ನಿಮಗೆ ನಾನು ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನೀಗ ಒಂದು ಎಳೆ ನುಗ್ಗೆಕಾಯಿನ ತೊಗೋತಾ ಇದ್ದೀನಿ ಗೊಜ್ಜು ಮಾಡೋದಕ್ಕೆ. ತುಂಬ ಬಲ್ತಿದ್ರೆ ಇದು ಗೊಜ್ಜಲ್ಲೇ ಬೇಯಬೇಕಾಗಿರೋದ್ರಿಂದ ನುಗ್ಗೆಕಾಯಿ ಬೇಯಲ್ಲ. ಸೊ ಎಳೆದು ತೊಗೊಂಡ್ರೆ ತುಂಬ ಒಳ್ಳೆಯದು ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿವಾಗ ಒಂದು ಜಾರಿಗೆ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಹಸಿ ಈರುಳ್ಳಿ, ಹಸಿ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ನೈಸ್ ಪೇಸ್ಟಾಗಿ ಮಾಡಿಟ್ಟಿಟ್ಕೋಬೇಕು. ಅದಾದಮೇಲೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಕೊಬ್ಬರಿ, ಅದ್ರ ಜೊತೆಗೆ ಒಂದು ಹಾಫ್ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಕ್ಲೀನಾಗೆ ಡ್ರೈ ರೋಸ್ಟ್ ಆಗಬೇಕು. ಅದಾದಮೇಲೆ ಒಂದು ಸ್ವಲ್ಪ ಗಸಗಸೆನ ಆ್ಯಡ್ ಮಾಡ್ಕೋಬೇಕು. ನಾವು ಆ್ಯಡ್ ಮಾಡಿಕೊಂಡು ಗಸಗಸೆ ತುಂಬ ಬೇಗ ಆಗೋಗುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಹೊತ್ತು ಮಾತ್ರನೇ ಇದನ್ನು ರೋಸ್ಟ್ ಮಾಡಿಕೊಂಡು ಆಫ್ ಮಾಡ್ಕೋಬೇಕು. ನೋಡ್ಬೋದು ಈಗ ಆಗಿದೆ ಇದು ಆರಾದಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ನೀರು ಹಾಕ್ತಿಲ್ಲದೆ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು. ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಡ್ತಾ ಇದ್ದೀನಿ ನಾನು. ಈ ಪ್ಯಾನ್ ಬಂದ್ಬಿಟ್ಟು ತಳ ಸ್ವಲ್ಪ ದಪ್ಪ ಇದ್ದರೆ ನಮಗೆ ಒಳ್ಳೆಯದು. ಯಾಕೆಂದರೆ ಮಸಾಲೆಲ್ಲೇ ನಾವು ಬೇಯಿಸ್ಬೇಕಾಗಿರೋದ್ರಿಂದ ತಳ ಸೀಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಪ್ಯಾನ್ನ ದಪ್ಪ ಇರೋದು ತೊಗೊಂಡಿದ್ದೀನಿ ನಾನು. ಈಗ ಆ ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಸಾಸಿವೆ ಬಂದುಬಿಟ್ಟು ಕ್ಲೀನಾಗೆ ಸಿಡಿಬೇಕು, ಚಟಪಟ ಚಟಪಟ ಅಂತ ಸಿಡಿಬೇಕು. ನೋಡ್ಬೋದು ಸಾಸಿವೆ ಸಿಡಿತಾ ಇದೆ. ಈಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫಸ್ಟಿಗೆ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮ್ಯಾಟೊನೋ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗಲೇ ನಾವು ಬಿಡಿಸೆತ್ತಿಟ್ಕೊಂಡಿದ್ದಂತಹ ನುಗ್ಗೆಕಾಯಿನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಈ ಮಸಾಲೆ ಜೊತೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ನಾನಿವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಆ ಮಸಾಲೆ ಉಪ್ಪು ಎಲ್ಲ ನುಗ್ಗೆಕಾಯಿಗೆ ಕ್ಲೀನಾಗೆ ಇಟ್ಕೋಬೇಕು. ಆವಾಗಲೇ ನುಗ್ಗೆಕಾಯಿ ತಿನ್ನಬೇಕಾದ್ರೆ ಟೇಸ್ಟಿಯಾಗಿರೋದು. ಸೊ ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಸ್ವಲ್ಪ ನುಗ್ಗೆಕಾಯಿ ಸಾಫ್ಟ್ ಆಗ್ತಾ ಇದೆ. ಈಗ ನಾನು ಇದಕ್ಕೆ ಕೊಬ್ಬರಿ, ತೆಂಗಿನಕಾಯಿ, ಗಸಗಸೆನ ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿಣದ ಪುಡಿ ಇಷ್ಟನ್ನು ಹಾಕ್ಕೋತಾ ಇದ್ದೀನಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇದಕ್ಕೆ ನೀರು ಹಾಕ್ಕೋಬೇಕು. ಇವಾಗ ನಾನು ಇದಕ್ಕೆ ಒಂದು 3-4 ಚಿಕ್ಕ ಕಪ್ಪಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಇನ್ನೂ ಸ್ವಲ್ಪ ನೀರು ಬೇಕಾಗಿತ್ತು. ಸೊ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡೆ. ನೀವು ನೋಡ್ಬೋದು ಈಗ ಯಾವ ಥರ ಕಾಣಿಸ್ತಾ ಇದೆ ಗ್ರೇವಿ ಅಂತ. ಈ ಗ್ರೇವಿ ಬಂದ್ಬಿಟ್ಟು ಚೆನ್ನಾಗೆ ಕುದಿಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಗಲೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ಸೊ ರುಚಿ ನೋಡಿಕೊಂಡು ಇನ್ನೆಷ್ಟು ಉಪ್ಪು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಮಸಾಲೆಯಲ್ಲಿರೋಂಥ ಹಸಿ ಸ್ಮೆಲ್ ಹೋಗಬೇಕು ಮತ್ತು ನುಗ್ಗೆಕಾಯಿ ಈ ಮಸಾಲೆಯಲ್ಲೇ ಸಾಫ್ಟ್ ಆಗೋ ಥರ ಕ್ಲೀನಾಗೆ ಬೇಯಬೇಕು. ಅಲ್ಲಿವರೆಗೂ ನಾವು ಈ ಗ್ರೇವಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇರಬೇಕು. ಮತ್ತು ಆವಾಗವಾಗ ಓಪನ್ ಮಾಡಿ ಹಿಂಗೆ ತಳ ಹಿಡಿಬಾರ್ದಲ್ಲ, ಅದಕ್ಕೋಸ್ಕರ ಕ್ಲೀನಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ನಾನು ನುಗ್ಗೆಕಾಯಿಯಿಂದ ನಮಗಾಗುವಂಥ ಹೆಲ್ತ್ ಬೆನಿಫಿಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ. ನುಗ್ಗೆಕಾಯಿ ನಮ್ಮ ಬ್ಲಡ್ ಶುಗರ್ನ ತುಂಬ ಕಂಟ್ರೋಲ್ಡಾಗಿಟ್ಟಿರುತ್ತೆ. ಅದ್ರ ಜೊತೆಗೆ ಹೃದಯದ ಆರೋಗ್ಯಕ್ಕೂ ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ಮೂಳೆಗಳನ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಇದರಲ್ಲಿ ಕ್ಯಾಲೋರಿನೂ ತುಂಬ ಕಮ್ಮಿ ಇರುತ್ತೆ. ಅದ್ರ ಜೊತೆಗೆ ನುಗ್ಗೆಕಾಯಿ ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ಗೂ ತುಂಬ ಒಳ್ಳೆಯದು. ಸೊ ಇಷ್ಟು ಬೆನಿಫಿಟ್ಸ್ ನಾವು ನುಗ್ಗೆಕಾಯಲ್ಲಿ ನೋಡ್ಬೋದು. ಈಗ ಈ ಗ್ರೇವಿ ರೆಡಿ ಆಗಿದೆ. ನೀವು ನೋಡ್ಬೋದು ನುಗ್ಗೆಕಾಯಿಯು ತುಂಬ ಸಾಫ್ಟಾಗಿ ಬೆಂದಿದೆ ಮತ್ತು ಗ್ರೇವಿನೂ ತುಂಬ ಅಂದರೆ ತುಂಬ ಕ್ರೀಮಿಯಾಗಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಬಂದಿದೆ. ಸೊ
ಇದನ್ನು ನೀವು ಚಪಾತಿ ಅಥವಾ ಅಕ್ಕಿ ರೊಟ್ಟಿ ಇಲ್ಲಾಂದರೆ ಅನ್ನ ಯಾವುದ್ರ ಜೊತೆ ಆದ್ರೂ ಹಾಕ್ಕೊಂಡು ತಿನ್ಬೋದು. ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವೆಲ್ಲರೂ ಇದನ್ನು ಮನೇಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾರಿಗಾದರೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ, ನಾನು ಮಾಡಿ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಮತ್ತು ನನಗೆ ಗೊತ್ತಿರೋ ಅಂತಹ ರೆಸಿಪೀಸ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.